ನಮಸ್ಕಾರ. ನಾನು ಕಿರಿಕೀರ್ತಿ. 2002 ಸೆಪ್ಟೆಂಬರ್ 28ನೇ ತಾರೀಕು ಮುಂಬೈನಲ್ಲಿ ಅಮೆರಿಕಾ ಎಕ್ಸ್ಪ್ರೆಸ್ ಬೇಕರಿ ಎದುರುಗಡೆ ಒಂದು ಆಕ್ಸಿಡೆಂಟ್ ನಡೆಯುತ್ತೆ. ಅಮಾಯಕರು, ಬಡವರು ಫುಟ್ಪಾತ್ ಮೇಲೆ ಮಲಗಿರ್ತಾರೆ. ಒಂದು ಕ್ರೂಸರ್ ಕಾರು ಅವ್ರ ಮೇಲೆ ಹತ್ಕೊಂಡೋಗಿ ಒಬ್ಬರು ಸಾಯ್ತಾರೆ, 4 ಜನ ಹಾಸ್ಪಿಟಲ್ ಸೇರ್ತಾರೆ. ಆ ಕೇಸಿಗೆ ಸಂಬಂಧಪಟ್ಟಂಗೆ ಸಲ್ಮಾನ್ ಖಾನ್ ಅವ್ರನ್ನ ಫಿಟ್ ಮಾಡಲಾಗುತ್ತೆ. ಇಲ್ಲ, ಅವ್ರು ಕುಡಿದು ವಾಹನ ಚಲಾಯಿಸಿ ಅವರ ಸಾವಿಗೆ ಕಾರಣರಾದ್ರು ಅಂತ. 13 ವರ್ಷಗಳ ಕಾಲ ನಿನ್ನೆ ತೀರ್ಪು ಹೊರಬಂದಿದೆ. ಸಲ್ಮಾನ್ ಖಾನ್ ಮತ್ತು ಆ ಸಾವಿಗೂ ಸಂಬಂಧ ಇಲ್ಲ, ಸರಿಯಾದ ಸಾಕ್ಷಿಗಳು ಸಿಕ್ಕಿಲ್ಲ. 13 ವರ್ಷ ಸಲ್ಮಾನ್ ಖಾನ್ ಅವ್ರ ಇಮೇಜ್ನೇ ಹಾಳು ಮಾಡ್ಬಿಟ್ವಲ್ಲ ಸ್ವಾಮಿ ನಾವು. ಬ್ಯಾಡ್ ಬಾಯ್ ಅನ್ನೋ ಬಿರುದು. ಪಾಪ ಆ ಮನುಷ್ಯನ ಲೈಫ್ ನೋಡಿ ಹೆಂಗಾಳಾಗೋಯ್ತು. 50 ವರ್ಷ ಆಯ್ತು, ಇನ್ನೂ ಮದುವೆ ಆಗಿಲ್ಲ. ಜೈಲ್ಗೆ ಹೋಗ್ಬಿಟ್ರೆ ಏನೋ ಭಯ ಆ ಮನುಷ್ಯನಿಗೆ ಇತ್ತು. ನಾನು ಜೈಲ್ಗೆ ಹೋಗ್ಬಿಡ್ತೀನಿ ಅಂತ ಭಯ ಇತ್ತು ಆ ಮನುಷ್ಯನಿಗೆ. ಇವತ್ತು ಕೋರ್ಟ್ ತೀರ್ಪು ಕೊಟ್ಟಿದೆ, ಸ್ವಾಗತಾರ್ಹ. ನಮ್ಮ ಕಾನೂನು ವ್ಯವಸ್ಥೆ ಬಗ್ಗೆ ನಮಗೆ ಅಪಾರವಾದ ನಂಬಿಕೆ ಮತ್ತು ಗೌರವ ಇದೆ. ಈ ತೀರ್ಪನ್ನು ನಾವು ಸ್ವಾಗತಿಸ್ತೇವೆ. ಆದರೆ ನಮ್ಮ ಪ್ರಶ್ನೆ, ಅವತ್ತು ಸತ್ರಲ್ಲ ಸ್ವಾಮಿ, ಬಾಂಬೆಲಿ ಅವತ್ತು ಸತ್ರಲ್ಲ ಸ್ವಾಮಿ. ಒಬ್ರು 4 ಜನ ಹಾಸ್ಪಿಟಲ್ ಸೇರ್ಕೊಂಡು ಕೈ ಕಾಲು ಮುರ್ಕೊಂಡ್ರಲ್ಲ ಸ್ವಾಮಿ. ಆ ಬಡವರು ಅವ್ರನ್ನ ನಿಜವಾಗ್ಲೂ ಸಾಯಿಸಿದ್ ಯಾರು ಸ್ವಾಮಿ? ಹಾಗಾದ್ರೆ ಯಾರ ಕಾರ್ ಸ್ವಾಮಿ ಅವ್ರ ಮೇಲೆ ಹತ್ಕೊಂಡು ಹೋಗಿದ್ದು? ಅವ್ರ ನೋವು ಯಾರು ಸ್ವಾಮಿ ಕೇಳ್ತಾರೆ? ಅವ್ರ ಸಾವಿಗೆ ಬೆಲೆನೇ ಇಲ್ವಾ ಸ್ವಾಮಿ? ಅವ್ರ ಆತ್ಮಕ್ಕೆ ಶಾಂತಿ ಹೆಂಗ್ ಸ್ವಾಮಿ ಸಿಗುತ್ತೀಗ? ಯಾರೋ ಮಾಡಿರೋ ತಪ್ಪಿಗೆ ಸಲ್ಮಾನ್ ಖಾನ್ ಅವ್ರನ್ನ ಫಿಟ್ ಮಾಡಿ 13 ವರ್ಷಗಳ ಕಾಲ ನೀವು ಟ್ರಯಲ್ ನಡೆಸಿ ಲಾಸ್ಟಿಗೆ ಅವ್ರಲ್ಲ ಅಂತ ಬಿಟ್ಟ ಮೇಲೆ ನಿಜವಾಗ್ಲೂ ಇಲ್ಲಿ ತನಕ ಅವ್ರ ಪ್ರಾಣ ಬಲಿ ತಗೊಂಡಂತ ಆ ವ್ಯಕ್ತಿ ಎಲ್ಲ ಆರಾಮಾಗಿ ಸುಖವಾಗಿ ತಿನ್ಕೊಂಡು ಸುಖವಾಗಿ ನಿದ್ದೆ ಮಾಡ್ತಿದ್ದಾನೋ ಸ್ವಾಮಿ ಗೊತ್ತಿಲ್ಲ. ಇವಾಗ ಬೇಜಾರು ಅನ್ಸುತ್ತೆ. ಅಯ್ಯಯ್ಯೋ, ನಮ್ಮ ದೇಶದಲ್ಲಿ ಯಾರೋ ಸಾಯಿಸ್ಬಿಟ್ರೆ ಇನ್ಯಾರನೋ ಫಿಟ್ ಮಾಡಿ ಇನ್ಯಾರನೋ ಹೆಸರು ಹಾಳು ಮಾಡಿ 13 ವರ್ಷ ಅವ್ರನ್ನ ಒದ್ದಾಡಿಸಿ ಲಾಸ್ಟಿಗೆ ಅವ್ರು ಬಿಡುಗಡೆ ಆದ್ಮೇಲೆ ನಿಜವಾಗ್ಲೂ ತಪ್ಪು ಮಾಡಿದವ್ರು ಸಿಗಾಕೊಳ್ಳೋದ್ವಲ್ಲ ಅಂತ ನೋವಾಗ್ತಾ ಇದೆ. ಈಗ ನೀವು ಬೆಂಗಳೂರಿನ ರಸ್ತೆಗಳಲ್ಲಿ, ಮುಂಬೈನ ರಸ್ತೆಗಳಲ್ಲಿ, ಡೆಲ್ಲಿಯ ರಸ್ತೆಗಳಲ್ಲಿ ಓಡಾಡ್ತಾ ಇದ್ದಾಗ ಯಾವ್ದಾದ್ರು ಒಂದು ದೊಡ್ಡ ಕಾರು ಬರ್ತಾ ಇದೆ ಅಂತಂದ್ರೆ ದಯವಿಟ್ಟು ಕನಿಷ್ಠ ಪಕ್ಷ ಒಂದು 20 ಮೀಟರ್ 30 ಮೀಟರ್ ದೂರದಲ್ಲಿ ನಿಂತ್ಕೊಂಡ್ಬಿಡಿ. ಆ ಕಾರು ನಿಮ್ಮ ಎದೆ ಮೇಲೋ ನಿಮ್ಮ ದೇಹದ ಮೇಲೋ ಹತ್ಕೊಂಡೋಗಿ ನೀವು ಸತ್ರೆ ಅದಕ್ಕೆ ಇನ್ಯಾರೋ ಸೆಲೆಬ್ರಿಟಿ ಫಿಟ್ ಆಗಿ ಅದೊಂದು 10-12 ವರ್ಷ ಕೇಸ್ ನಡೆದು ಲಾಸ್ಟಿಗೆ ನಿಜವಾಗ್ಲೂ ನಿಮ್ಮನ್ನು ಯಾರು ಸಾಯಿಸಿರ್ತಾರೋ ಅವ್ರು ನೆಮ್ಮದಿಯಾಗಿ ಇನ್ನೆಲ್ಲೋ ತಿನ್ಕೊಂಡು ಕೂತಿರ್ತಾರೆ. ಫೈನಲೈಸ್ಡ್ ಸಾಬೀತಾಗೋಗಿದೆ ಸಲ್ಮಾನ್ ಖಾನ್ ಮಾಡಿರೋದಂತ 5 ವರ್ಷ ಶಿಕ್ಷೆನೂ ಆಗಿತ್ತು. ಆಮೇಲೆ ಸೆಷನ್ಸ್ ಕೋರ್ಟ್ ಕೊಟ್ಟಂತಹ ತೀರ್ಪನ್ನ ಹೈಕೋರ್ಟ್ಗೆ ಪ್ರಶ್ನೆ ಮಾಡಿದ್ಮೇಲೆ ಹೈಕೋರ್ಟ್ ಇಲ್ಲ, ಅದಕ್ಕೆ ಸರಿಯಾದ ಸಾಕ್ಷಿ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಇವತ್ತು ಸಲ್ಮಾನ್ ಖಾನ್ ಅವರು ಖುಲಾಸೆ ಆಗಿದ್ದಾರೆ. ನೋಡಿ, ಅನ್ಯಾಯವಾಗಿ ಅವರೆಲ್ಲಾದ್ರೂ ಹೈಕೋರ್ಟ್ ಹೋಗಿಲ್ಲ ಅಂದ್ರೆ ಸೆಷನ್ಸ್ ಕೋರ್ಟ್ ಕೊಟ್ಟರೋ ತೀರ್ಪೇ ಸರಿ ಅನ್ಕೊಂಡಿದ್ರೆ 5 ವರ್ಷ ಜೈಲಲ್ಲಿ ಇರ್ಬೇಕಿತ್ತು ಮನುಷ್ಯ. ಅಂದ್ರೆ ಈಗ ಆ ಕೋರ್ಟ್ ಸರಿನಾ, ಈ ಕೋರ್ಟ್ ಸರಿನಾ ಗೊತ್ತಿಲ್ಲ. ಅಂತಿಮ ತೀರ್ಪು ಹೊರಬಿದ್ದಿದೆ. ಆ ತೀರ್ಪನ್ನ ನಾವು ಗೌರವಿಸ್ತೇವೆ. ಸಲ್ಮಾನ್ ಖಾನ್ ನಿರಪರಾಧಿ ಅಂತ ಪ್ರೂವ್ ಆಗಿದೆ. ಆದರೆ ಅವತ್ತು ಸತ್ರಲ್ಲ, ಅವರ ಸಾವಿಗೆ ಮಾತ್ರ ಯಾವತ್ತೂ ಶಾಂತಿ ಸಿಗೋದೇ ಇಲ್ಲ. ಕೊನೆಯದಾಗ ಒಂದು ಮಾತು, ಯಾವ್ದಾದ್ರೂ ಒಂದು ಪ್ರಶ್ನೆ ತಲೆಯಲ್ಲಿ ಹೊಕ್ಬಿಡುತ್ತೆ ಅಂತ ಇಟ್ಕೊಳ್ಳಿ. ನಿಮ್ಮ ತಲೆಗೆ ಏನೋ ಒಂದು ಪ್ರಶ್ನೆ, ವಿಶ್ವದ ಯಾವುದೇ ಮೂಲೆ ಯಾವುದೇ ಒಂದು ಪ್ರಶ್ನೆ ನಿಮ್ಮ ತಲೆಗೆ ಹೊಕ್ಕಿದ ತಕ್ಷಣ ನೀವು ಅದನ್ನ ಯಾರ ಹತ್ರ ಕೇಳ್ತಿರೋ, ಬುಕ್ಸ್ ಅಲ್ಲಿ ಓದ್ತಿರೋ, ಗೂಗಲ್ ಮಾಡ್ತಿರೋ, ವಿಕಿಪೀಡಿಯಾ ನೋಡ್ತಿರೋ, ಏನೇನೋ ಮಾಡ್ತಿರೋ, ಏನೇನೋ ಮಾಡೋದಕ್ಕೊಂದು ಉತ್ತರ ಸಿಕ್ಬಿಡುತ್ತೆ. ಸ್ವಾಮಿ, ಒಂದು ಪ್ರಶ್ನೆಗೆ ಉತ್ತರ ಹುಡ್ಕೋಕ್ ಶುರು ಮಾಡಿ. 2002 ಸೆಪ್ಟೆಂಬರ್ 28ರಂದು ಮುಂಬೈನ ಫುಟ್ಪಾತ್ ನಲ್ಲಿ ಮಲಗಿದ್ದ ಒಬ್ಬ ವ್ಯಕ್ತಿಯ ಸಾವಾಯಿತು. ಆಕ್ಸಿಡೆಂಟ್ ಆಗಿ 4 ಜನ ಆಸ್ಪತ್ರೆಗೆ ಸೇರಿದ್ರು. ಅದನ್ನು ಮಾಡಿದವರು ಯಾರು? ಪ್ರಶ್ನೆ ಹುಡುಕಿ ಯಾವತ್ತೂ ಉತ್ತರ ಸಿಗಲ್ಲ. ನನಗೂ ಸಿಗಲ್ಲ, ನಿಮಗೂ ಸಿಗಲ್ಲ. ಆ ಬೇಸರ ಯಾವತ್ತಿಗೂ ಶಾಶ್ವತವಾಗಿ ನಮ್ಮ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ. ನಮಸ್ಕಾರ.